ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫೋನ್ ಕೆಟ್ಟೋಗಿತ್ತು, ಹಾಗಾಗಿ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಈಗ ಫೋನ್ನ ರೆಡಿ ಮಾಡಿಸ್ಕೊಂಡು ಬಂದು ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಸಂಡೇ ಮತ್ತು ಮಂಡೇ 2 ದಿನದ ವ್ಲಾಗು. ನಮ್ಮ ಗಿಡದಲ್ಲೇ ಹೂ ಬಿಟ್ಟಿತ್ತು. ಹೂನ ಕಿತ್ಕೊಂಡು ಬಂದು ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಹಾಗೆ ಹೂನ ಕಟ್ಟಿ ಎತ್ತಿಟ್ಕೊಂಡೆ. ಮೊದಲಿಗೆ ಸುಮಾರು 5-6 ಮೊಳದಷ್ಟು ಹೂ ಸಿಕ್ತಿತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಒಂದು 3-4 ಮೊಳದಷ್ಟು ಹೂ ಸಿಗ್ತಿದೆ. ಹೂ ಕಟ್ಟಿದ್ದಾದಮೇಲೆ ಒಂದೇ ಬಾಕ್ಸ್ಗೆ ಹಾಕಿ ಫ್ರಿಜ್ನಲ್ಲಿ ಎತ್ತಿಟ್ಕೊಂಡೆ. ಇನ್ನು ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಒಂದು ಮೊಸಪ್ಪು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ತಯಾರಿ ಮಾಡ್ಕೊತಾ ಇದ್ದೀನಿ. ಮನೇಲಿ ಬೆರಕೆ ಸೊಪ್ಪಿತ್ತು, ಅದನ್ನೇ ಬಳಸಿ ಮೊಸಪ್ಪು ಮಾಡ್ತಾಯಿದ್ದೀನಿ. ಈ ರೆಸಿಪಿ ಮಾಡೋದು ತುಂಬಾ ಈಸಿ, ಸ್ವಲ್ಪ ಬೇಗ ಕೂಡ ಮಾಡ್ಕೋಬೋದು. ಮೊದಲು ಸೊಪ್ಪನ್ನ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಮೊಸಪ್ಪು ಸಾಂಬಾರಿಗೆ ನಾನಿಲ್ಲಿ ಒಣಗಿದ ಇದ್ಕಿದ ಅವರೆಕಾಳನ್ನ ಬಳಸ್ತಾ ಇದ್ದೀನಿ. ಕಾಳನ್ನ ತೊಳೆದು ಸೇರಿಸ್ಕೊಂಡು ಅದಕ್ಕೆ ಅರ್ಧ ಸೊಪ್ಪಷ್ಟು ಮಾತ್ರ ಸೇರಿಸಿ ಮಧ್ಯದಲ್ಲಿ ಒಂದು ಸ್ವಲ್ಪ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ 2 ಸ್ಪೂನ್ನಷ್ಟು ಸಾಂಬಾರು ಪೌಡ್ರನ್ನ ಸೇರಿಸಿ ಮತ್ತೆ ಮೇಲೆ ಉಳಿದಿರ್ತಕ್ಕಂಥ ಸೊಪ್ಪನ್ನ ಸೇರಿಸಿ ಸೊಪ್ಪು ಮತ್ತು ಕಾಳು ಬೇಯುವಷ್ಟು ನೀರನ್ನ ಸೇರಿಸಿ ಒಂದು 4-5 ವಿಷಿಲ್ ಕೂಗಿಸ್ಕೊಳ್ತೀನಿ. ಕೂಗಿದ್ದಾದಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಮ್ಯಾಷರ್ನಲ್ಲಿ ಮಸ್ಕೊಳ್ತಾ ಇದ್ದೀನಿ. ಈ ಥರ ಸೊಪ್ಪನ್ನ ಮಸ್ತು ಮಾಡೋದ್ರಿಂದ ಸಾಂಬಾರು ರುಚಿ ತುಂಬಾ ಚೆನ್ನಾಗಿರುತ್ತೆ. ರುಬ್ಬಿ ಮಾಡೋದಕ್ಕಿಂತ ಈ ಥರ ಮಸ್ತು ಮಾಡಿದ್ರೇ ತುಂಬ ರುಚಿ. ಮಸ್ತಿದ್ದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇನ್ನೊಂದು ನಿಮಿಷದಷ್ಟು ಕುದಿಸ್ಕೊಳ್ತಾ ಇದ್ದೀನಿ. ಕುದ್ದಿದ್ದಾದಮೇಲೆ ಸಾಂಬಾರು ರೆಡಿ ಆಗುತ್ತೆ. ನಾನು ಇದಕ್ಕೆ ಮುದ್ದೆ ಮತ್ತು ರೈಸನ್ನ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಮೊಟ್ಟೆನೂ ಸಹ ಬೇಯಿಸಿ ಎತ್ತಿಟ್ಕೊಂಡಿದ್ದೆ. ಮೊಸಪ್ಪು ಸಾಂಬಾರಿಗೆ ಅವರೆಬೇಳೆ, ಇದ್ಕಿದ ಅವರೆಕಾಳು ಈ ಥರ ಹಾಕಿ ಮಾಡೋದ್ರಿಂದ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ತೊಗರಿಬೇಳೆನೂ ಸಹ ಹಾಕಿ ಮಾಡ್ಬೋದು, ಆದರೆ ಈ ಕಾಳುಗಳನ್ನ ಹಾಕಿ ಮಾಡೋದ್ರಿಂದ ಸಾಂಬಾರು ರುಚಿ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಎಲ್ರಿಗೂ ಊಟ ಕೊಟ್ಟು ನಾನು ಸಹ ಊಟ ಮಾಡಿದೆ. ನಮ್ಮ ಮನೆಯಲ್ಲಿ ಊಟ 7:30 8 ಗಂಟೆ ಒಳಗಡೆ ಆಗೋಗುತ್ತೆ. ಮಲ್ಕೊಳ್ಳೋದು 9:30-10 ಗಂಟೆ. ಮಂಡೇ ಬೆಳಿಗ್ಗೆ 4 ಗಂಟೆಗೇ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಡಿಯೋಣ ಅಂತ ಹೇಳಿ ಕಿಚನ್ನಿಗೆ ಬಂದೆ. ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ರಾತ್ರಿ ಕಿಚನ್ನೇನು ಕ್ಲೀನ್ ಮಾಡಿರಲಿಲ್ಲ. ಊಟ ಮಾಡಿದ ಪಾತ್ರೆಗಳೆಲ್ಲ ನೋಡಿ ಹಾಗೇ ಇದೆ. ಹಾಗೆ ನಮ್ಮ ಮನೆಯಲ್ಲಿ ನಿನ್ನೆ ಜೇನು ತಂದಿದ್ರು. ಹನಿನ ತೆಗೆದು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡು ಆ ಗೂಡನ್ನ ಹಾಗೆ ಇಟ್ಟಿದ್ದಾರೆ. ಅದನ್ನು ಸಹ ಆಚೆ ಹಾಕಿರಲಿಲ್ಲ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋದಕ್ಕೆ ಮುಂಚೆ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿತಾ ಇದ್ದೀನಿ. ಜೊತೆಗೆ ಒಂದು 8-10 ಎಲೆಯಷ್ಟು ಕರಿಬೇವಿನ ಎಲೆನೂ ಸಹ ತಿಂತಾ ಇದ್ದೀನಿ. ಇನ್ನೂ ಸ್ವಲ್ಪ ಏರ್ಗೆ ಆಯಿಲ್ನ ಅಪ್ಲೈ ಮಾಡಿ ನಂತರ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಏರ್ಗೆ ಆಯಿಲ್ ಕೂಡ ಅಪ್ಲೈ ಮಾಡಿದೆ. ನನ್ನ ಹೇರ್ಗೆ ಇಷ್ಟು ಆಯಿಲ್ ಆದರೆ ಸಾಕಾಗುತ್ತೆ. ಇನ್ನು ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ಮನೆಯನ್ನೆಲ್ಲ ಒರೆಸೋಷ್ಟರಲ್ಲಿ 5:30 ಆಗಿತ್ತು. ಇನ್ನು ಹಾಲು ಕರೆಯೋ ಟೈಮ್ ಆಯಿತು ಅಂತ ಹೇಳಿ ನಾನು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ಹಾಲು ಕರೆದು ಡೈರಿಗೆ ಹಾಕಿ ನಂತರ ಸ್ನಾನ ಮಾಡಿ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆನೆಲ್ಲ ಬೆಳಗ್ಗೆ ರೆಡಿ ಮಾಡಿ ಇಟ್ಕೊಂಡೆ. ನಂತರ ದೀಪ ಹಚ್ಚೋಷ್ಟರಲ್ಲಿ 6:30 ಆಗಿತ್ತು. ಇನ್ನು ಮಕ್ಕಳಿಗೆ ಹಸ್ಬೆಂಡ್ಗೆ ತಿಂಡಿ ರೆಡಿ ಮಾಡಬೇಕು ಅಂತ ಹೇಳಿ ಕಿಚನಿಗೆ ಹೋದೆ. ಹುರುಳಿಕಾಳನ್ನ ಮೊಳಕೆ ಕಟ್ಟಿ ಎತ್ತಿಟ್ಕೊಂಡಿದ್ದೆ. ಮೊಳಕೆ ಹುರುಳಿಕಾಳು ಸಾಂಬಾರನ್ನೇ ಮಾಡಿಕೊಂಡು ಮುದ್ದೆ ಮತ್ತು ರೈಸ್ ಮಾಡಿಟ್ಕೊಂಡೆ. ಮಕ್ಳಿಗೂ ಸಹ ರೈಸ್ ಮತ್ತು ಸಾಂಬಾರನ್ನೇ ಹಾಕಿ ಕಳಿಸ್ದೆ. ಟಿಫನಿಗೆ ಅಂತ ಏನೂ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗೋಗಿತ್ತು. ನಾನು ಸ್ವಲ್ಪ ಆಚೆ ಹೋಗಬೇಕಾಗಿತ್ತು. ಒಂದು ಕ್ಲಾಸ್ಗೆ ಜಾಯಿನ್ ಆಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಟೈಲರಿಂಗ್ ಕ್ಲಾಸ್ ಮುಗೀತು. ಈಗ ಈ ಕೋರ್ಸ್ಗೆ ಜಾಯಿನ್ ಆಗ್ತಾ ಇದ್ದೀನಿ. ಕಂಪ್ನಿ ಕಡೆಯಿಂದ ಫ್ರೀಯಾಗಿ ಹೇಳ್ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಕಲಿಬಾರ್ದು ಅಲ್ವಾ? ಮನೇಲೇ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಫ್ರೀ ಕೊಟ್ಟಾಗ ಕಲಿತ್ಕೊಂಡು ಉಪಯೋಗಿಸ್ಕೋಬೇಕು. 1 ತಿಂಗಳು ಕೋರ್ಸ್ ಅಷ್ಟೇ ಇದು. ಏನು ಕೋರ್ಸು ಅಂತ ಹೇಳಿ ನೋಡಿ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಇನ್ನು ನಾನು ಕೂಡ ತಿಂಡಿ ಮುಗಿಸ್ಕೊಂಡು ರೆಡಿಯಾಗಿ ಕ್ಲಾಸ್ಗೆ ಜಾಯಿನ್ ಆಗೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಏನಪ್ಪ ಅದು ಕೋರ್ಸ್ ಅಂತ ಹೇಳಿದ್ರೆ ಬ್ಯೂಟಿಷಿಯನ್ ಕೋರ್ಸು.
ನಾನು ಸ್ವಲ್ಪ ಬ್ಯೂಟಿ ಬಗ್ಗೆ ತಿಳ್ಕೊಂಡಿದ್ದೀನಿ. ನನಗೆ ನಾನು ಮಾಡ್ಕೊಳ್ಳೋವಷ್ಟು ತಿಳ್ಕೊಂಡಿದ್ದೀನಿ. ಆದರೆ ಇನ್ನೂ ಸ್ವಲ್ಪ ಡೆಪ್ತಾಗಿ ಕಲಿಯೋಣ ಅಂತ ಹೇಳಿ ಕೋರ್ಸ್ಗೆ ಜಾಯ್ನ್ ಆಗ್ತಾಯಿದ್ದೀನಿ. ಫ್ರೀಯಾಗಿ ಹೇಳ್ಕೊಡ್ತಾರೆ, ಯಾಕೆ ಕಲಿಬಾರ್ದು? ಇದು 1 ತಿಂಗಳು ಕೋರ್ಸ್ ಅಷ್ಟೇ. ಇನ್ನು ಜಾಯ್ನ್ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿದ್ದೆ. ರಿಜಿಸ್ಟರ್ ಕೂಡ ಮಾಡ್ಕೊಂಡು ಬಂದೆ. ಕ್ಲಾಸು ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತೆ. ಅಂದರೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಇರುತ್ತೆ. ಮಧ್ಯಾಹ್ನದ ಊಟನೂ ಸಹ ಅವರೇ ಕೊಡ್ತಾರೆ. ಈ ಕೋರ್ಸಲ್ಲಿ ಬರೀ ಬ್ಯೂಟಿಗೆ ಸಂಬಂಧಪಟ್ಟಂಗೆ ಅಲ್ಲದೇ ಲೋನ್ಗೆ ಯಾವ ಥರ ಅಪ್ಲೈ ಮಾಡಬೇಕು, ಹೆಣ್ಮಕ್ಳಿಗೆ ಯಾವ ಥರ ಲೋನಲ್ಲಿ ಸಬ್ಸಿಡಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರಂತೆ. ನೋಡೋಣ ಕ್ಲಾಸು ಸ್ಟಾರ್ಟ್ ಆದಮೇಲೆ ಹೇಗಿರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬೆಳಿಗ್ಗೆ ಮಕ್ಕಳಿಗೆ ರೆಡಿ ಮಾಡಿ ಕಳಿಸಿ ಮನೇಲಿ ಕೆಲಸನೆಲ್ಲ ಮುಗಿಸ್ಕೊಂಡು ನಾನು ಕರೆಕ್ಟ್ ಟೈಮ್ಗೆ ಕ್ಲಾಸ್ಗೆ ಹೋಗ್ಬೋದು. ಮತ್ತು ಸಂಜೆ ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲೂ ಸಹ ನಾನು ಮನೆಗೆ ಬರ್ತೀನಿ. ಟೈಮ್ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ ಅಡ್ಮಿಷನ್ ಆದೆ. ಇನ್ನು ಕ್ಲಾಸ್ಗೆ ಅಡ್ಮಿಷನ್ ಆಗಿ ಮನೆಗೆ ಬಂದಮೇಲೆ ಮನೇಲಿ 1-2 ಮಾವಿನ ಹಣ್ಣಿತ್ತು. ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಇಲ್ಲಿ ಮ್ಯಾಂಗೋನ ಯೂಸ್ ಮಾಡಿಕೊಂಡು ಕೇಕ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಬೌಲ್ನ ತಗೊಂಡು ಅದಕ್ಕೆ 2 ಕಪ್ಪಷ್ಟು ರವೆನ ಸೇರಿಸ್ಕೊಂಡಿದ್ದೀನಿ. ಮ್ಯಾಂಗೋನ ಈ ಥರ ಕಟ್ ಮಾಡಿ ಬೌಲ್ನಲ್ಲಿ ಅಳತೆ ಮಾಡಿ ತಗೋತಾ ಇದ್ದೀನಿ. 2 ಕಪ್ಪು ರವೆಗೆ 1 ಕಪ್ ಆಗುವಷ್ಟು ಮಾವಿನ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಮಾವಿನ ಹಣ್ಣು ಕಟ್ ಮಾಡ್ತಾ ಇದ್ದಾಗ ಕೋತಿ ಕೂಡ ಬಂದು ಕಿಟಕಿಲಿ ನೋಡ್ತಾ ಇತ್ತು. ಹಾಗಾಗಿ ಅದಕ್ಕೊಂದು ಪೀಸ್ ಕೊಟ್ಟೆ. ತಿಂದ್ಕೊಂಡು ಮತ್ತೆ ಇನ್ನೂ ಬೇಕು ಅಂತ ಬಂತು. ಆದರೆ ಒಂದೇ ಪೀಸೇ ಕೊಟ್ಟಿದ್ದು. ಇದ್ದಿದ್ದು ಸಹ ಅಷ್ಟೇ. ಸ್ವಲ್ಪ ಯಾಮಾರಿದ್ರು ಕೂಡ ಕಿಟಕಿ ಒಳಗಡೆ ತೂರಿ ಮನೆ ಒಳಗಡೆ ಬರುತ್ತೆ. ನಮ್ಮೂರಲ್ಲಂತೂ ತುಂಬ ಕೋತಿಗಳು ಹೆಚ್ಚಾಗಿದೆ. ಹುಷಾರಾಗಿರಬೇಕು. ಡೈರೆಕ್ಟಾಗಿ ಮನೆ ಒಳಗಡೆ ಬಂದುಬಿಡ್ತವೆ. ಮಾವಿನ ಹಣ್ಣನ್ನ ಸೇರಿಸ್ಕೊಂಡು ಹಾಗೆ ಅದಕ್ಕೆ ಅರ್ಧ ಕಪ್ಪಷ್ಟು ಮೊಸರು ಸಹ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಹಾಲನ್ನು ಸಹ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಮೊದಲು ಮಿಕ್ಸಿ ಜಾರ್ಗೆ 3/4 ಕಪ್ಪಷ್ಟು ಸಕ್ಕರೆನ ಹಾಕಿ ಪೌಡರ್ನ ಮಾಡಿಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನು ಸಹ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡೆ. ನುಣ್ಣಗೆ ರುಬ್ಬಿ ಅದೇ ಬೌಲ್ಗೆ ಸೇರಿಸ್ಕೊಂಡಿದ್ದಾದಮೇಲೆ 1 ಸ್ಪೂನಷ್ಟು ಬೇಕಿಂಗ್ ಪೌಡರು ಹಾಗೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿ ಇನ್ನೂ ಸ್ವಲ್ಪ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಏಲಕ್ಕಿ ಪೌಡರ್ನು ಸಹ ಹಾಕ್ಕೊಂಡಿದ್ದೀನಿ. ನಾನು ಈ ಕೇಕ್ನ ಏರ್ ಫ್ರೈಯರ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಒಂದು ಕೇಕ್ ಟ್ರೇನ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಸ್ವಲ್ಪ ಹಿಟ್ಟನ್ನ ಉದುರಿಸಿ ಅದಕ್ಕೆ ಈ ಬ್ಯಾಟರ್ನ ಸೇರಿಸ್ಕೊಂಡು 40 ನಿಮಿಷ 180 ಡಿಗ್ರಿನಲ್ಲಿ ಬೇಕ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಸ್ವೀಟಾಗಿತ್ತು. ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಫುಲ್ ಖುಷಿಯಾದರು. ಫ್ರೆಶ್ ಅಪ್ ಆಗಿ ಈ ಕೇಕ್ನ ತಿಂದು ನೆಕ್ಸ್ಟು ಹೋಮ್ ವರ್ಕ್ನ ಮಾಡಿಕೊಂಡ್ರು. 1 ತಿಂಗಳ ಬ್ಯೂಟಿಷಿಯನ್ ಕೋರ್ಸ್ನಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಏನು ಹೇಳ್ಕೊಡ್ತಾರೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಆದಷ್ಟು ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ವಿಡಿಯೋನ ನೋಡಿ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ. ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.